NMMS ಪರೀಕ್ಷೆ 2022-23ರ ಎರಡನೇ ಪತ್ರಿಕೆ ಸ್ಯಾಟಲ್ಲಿ ಸಮಾಜ ವಿಜ್ಞಾನದ 13ನೇ ಪಾಠ ವಾಯುಗೋಳ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ 4ನೇ ಭಾಗದಲ್ಲಿನೂ ಕೂಡ 25 ಕ್ವೆಶ್ಚನ್ಸ್ಗಳನ್ನು ತಂದಿದ್ದೀವಿ. ಇದು ಈ ಪಾಠದ ಲಾಸ್ಟ್ ಆಗಿರತಕ್ಕಂಥ ಪಾರ್ಟ್ ಇತ್ತು. ಯಾಕಂದರೆ ಪಾಠ ತುಂಬ ದೊಡ್ಡದಿತ್ತಂದರೆ ಕಂಟೆಂಟ್ಗಳನ್ನ ಮಿಸ್ ಮಾಡ್ತಕ್ಕಂಥದ್ದಾಗೋದಿಲ್ಲ ಮತ್ತು ಪಾಠ ದೊಡ್ಡದಿರೋದ್ರಿಂದ ತುಂಬಾ ಕ್ವೆಶ್ಚನ್ಸ್ ಬರ್ತಕ್ಕಂಥ ಚಾನ್ಸಸ್ಸು ಕೂಡ ಇರ್ತಾವೆ. ಸೊ ಟೋಟಲಿ ಇದು 4th ಪಾರ್ಟ್ ವಿಡಿಯೋ. ಸೊ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅದರ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೀವುಗಳು ನೋಡ್ಬೋದು. ಅಷ್ಟೇ ಅಲ್ಲದೆ ಸೊ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ಗಳನ್ನು ಮಾಡಿ. ಫಸ್ಟ್ ಟೈಮ್ ವಿಡಿಯೋ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಆಗಿ ಸಿಗ್ತದೆ. ಸೊ ನಾವು ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಹಾಕ್ತಿದ್ವಿ, ಅವುಗಳನ್ನು ಸಹಿತ ನೋಡ್ಬೋದು. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ, ಅವುಗಳನ್ನು ನೋಡಿ. ಸೊ NMMS ವಿಷಯದ ವಿಜ್ಞಾನ ವಿಷಯದಲ್ಲಿನೂ ಕೂಡ ಇದೇ ರೀತಿಯ ಪಾಠದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ನೋಡ್ಕೊಂಡು ಬನ್ನಿ. FASA 2022ರ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಇರತಕ್ಕಂಥ ಕ್ವಶನ್ ಪೇಪರ್ಸ್ಗಳು. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ವಿಡಿಯೋದ ಫಸ್ಟ್ ಕ್ವಶನ್ ಇತ್ತು, ಪ್ರಶ್ನೆ ಸಂಖ್ಯೆ 86ರಲ್ಲಿ ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವ ಮೋಡಗಳು ಯಾವುವು? ಸೊ ಮೋಡಗಳಲ್ಲಿ 3 ಪ್ರಕಾರಗಳು ಬರ್ತಾವ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಈ ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವ ಕೆಳ ಹಂತದಲ್ಲಿರುವ ಮೋಡಗಳನ್ನು ಪದರು ಮೋಡಗಳು ಅಂತ ಕರಿತೀವಿ. 87 ಉತ್ತಮ ಹವಾಮಾನಕ್ಕೆ ಸಹಕಾರಿಯಾಗಿದ್ದು ಅಲ್ಪ ಮಳೆ ಸುರಿಸ್ತಕ್ಕಂಥ ಮೋಡಗಳನ್ನು ಏನಂತ ಕರೀತಾರೆ? ಈ ಮೋಡಗಳು ಉತ್ತಮವಾಗಿರ್ತಕ್ಕಂಥ ಹವಾಮಾನಕ್ಕೆ ಬಹಳಷ್ಟು ಸಹಕಾರಿ ಕೊಡ್ತಾವ. ಜೊತೆಗೆ ಕಡಿಮೆ ಮಳೆಯನ್ನು ಸುರಿಸ್ತಕ್ಕಂಥ ಮೋಡಗಳನ್ನು ನಾವು ಪದರು ಮೋಡಗಳು ಅಂತ ಏನು ಮಾಡ್ತೀವಿ, ಕರಿತೀವಿ. 88 ಯಾವ ಮೋಡಗಳು ಹೂಕೋಸಿನ ರಚನೆಯನ್ನು ಹೋಲುತ್ತವೆ? ಇದು ಇಂಪಾರ್ಟೆಂಟ್ ಇತ್ತು, ಲಾಸ್ಟ್ ಟೈಮ್ ಇದು ಕ್ವಶನ್ ಕೂಡ ಬಂದಿತ್ತು. ರಾಶಿ ಮೋಡಗಳು. ಸೊ ರಾಶಿ ಮೋಡಗಳು ಏನು ಮಾಡ್ತಾವಪ್ಪ ಅಂದ್ರೆ ಹೂಕೋಸಿನ ಒಂದು ರಚನೆಯನ್ನು ಹೋಲ್ತಾವ. ಯಾವ ಮೋಡಗಳನ್ನು ಉಣ್ಣೆಯ ಗುಡ್ಡ ಅಂತ ಕರೀತಾರೆ? ರಾಶಿ ಮೋಡಗಳು. ಸೊ ರಾಶಿ ಮೋಡಗಳಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇನಪ್ಪ ಅಂದ್ರೆ ಉಣ್ಣೆಯ ಗುಡ್ಡ ಅಂತ ಕರೀತಾರೆ. ಗುಂಗುರು ಕೂದಲನ್ನು ಹೋಲ್ತಕ್ಕಂಥ ಮೋಡಗಳು ಯಾವುವು? ಹಿಮಕನ ಮೋಡಗಳು. ಈ ಹಿಮಕನ ಮೋಡಗಳಿದಾವಲ್ಲ, ಮಾನವನ ದೇಹದಲ್ಲಿ ಗುಂಗುರು ಕೂದಲುಗಳು ಇರ್ತಾವಲ್ಲ, ಆ ಗುಂಗುರು ಕೂದಲಿನ ರಚನೆಯನ್ನ ಈ ಹಿಮಕನ ಮೋಡಗಳು ಹೋಲ್ತಾವೆ. ಕುದುರೆ ಬಾಲ ಎಂದು ಯಾವ ಮೋಡಗಳ ಜನಪ್ರಿಯ ಹೆಸರು? ಸೊ ಯಾವ ವಿಧದ ಮೋಡಗಳಿಗೆ ಕುದುರೆ ಬಾಲ ಅಂತ ಕರೀತಾರಪ್ಪ ಅಂದ್ರೆ ಅದು ಹಿಮಕನ ಮೋಡಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ಹಿಮಕನ ಮೋಡಗಳಿಗೆ ಕುದುರೆ ಬಾಲ ಅಂತಲೂ ಕೂಡ ಕರೀತಾರೆ. ಅಧಿಕ ಮಳೆ ತರ್ತಕ್ಕಂಥ ಮೋಡಗಳನ್ನು ಏನಂತ ಕರೀತಾರೆ? ಸೊ ನೋಡಿ, ಅಧಿಕ ಅಂದ್ರೆ ಹೆಚ್ಚಿನ ಮಳೆಯನ್ನು ತರ್ತಕ್ಕಂಥ ಮೋಡಗಳನ್ನು ರಾಶಿವೃಷ್ಟಿ ಮೋಡಗಳು ಅಂತ ಕರಿತೀವಿ. ಮಳೆ ಅಂದರೆ ಏನು? ವಾಯುಮಂಡಲದಲ್ಲಿ ಜಲಾಂಶ ಘನೀಕರಣ ಹೊಂದಿ ಭೂಮಿಯನ್ನು ತಲುಪತಕ್ಕಂಥ ನೀರಿನ ಹನಿಗೆ ಮಳೆ ಅಂತ ಕರೀತಾರೆ. ಅಂದ್ರೆ ವಾಯುಮಂಡಲದಲ್ಲಿ ಜಲಾಶಯ ಘನೀಕರಣ ಆಗ್ತದ, ಜೊತೆಗೆ ಭೂಮಿಯನ್ನು ತಲುಪಿಸ್ತಕ್ಕಂಥ ನೀರಿನ ಹನಿಗಳಿಗೆ ಮಳೆ ಅಂತ ಕರಿತೀವಿ. ಮಳೆಯ ಪ್ರಮಾಣ ಅಳಿತಕ್ಕಂಥ ಮಾಪಕ ಯಾವುದು? ಮಳೆ ಮಾಪಕ ರೇನ್ ಗೇಜ್ ಅಂತಲೂ ಕೂಡ ಕರೀತಾರೆ. ಮಳೆ ಬಿತ್ತಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಬಿತ್ತು ಅನ್ನೋದನ್ನು ಮಳೆ ಮಾಪಕ ಅಥವಾ ರೇನ್ ಗೇಜ್ ಮೂಲಕ ಅಳಿತಾರೆ. ಮಳೆ ಪ್ರಮಾಣವನ್ನು ಯಾವ ಮಾನದಲ್ಲಿ ತಿಳಿಸ್ತಾರೆ? ನೆನಪಿಟ್ಕೋಬೇಕು, mm ಅಥವಾ ಅಂಗುಲ. ಓಕೆ, ಸೊ ಮಿಮಿ ಅಥವಾ ಮಿಲಿಮೀಟರ್ ಅಲ್ಲ, ಮತ್ತೆ ಅಂಗುಲ. ಸೊ ಇದನ್ನ ರೇನ್ ಗೇಜ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಳೆ ಪ್ರಮಾಣವನ್ನು ಇದೇ ಮಾನದಲ್ಲಿ ಏನು ಮಾಡ್ತಾರ, ಲೆಕ್ಕ ಹಾಕ್ತಾರ. ಮಳೆಯಲ್ಲಿ ಎಷ್ಟು ವಿಧಗಳು, ಅವು ಯಾವುವು? ಸೊ ಮಳೆಯಲ್ಲಿ 3 ವಿಧಗಳು ಬರ್ತಾವ: ಪರಿಸರಣ ಮಳೆ, ಪರ್ವತ ಮಳೆ, ಆವೃತ್ತ ಮಳೆ. ಪರಿಸರಣ ಮಳೆ ಅಂದರೆ ಏನು? ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರು ಉಂಟಾಗ್ತಕ್ಕಂಥ ಮಳೆಯೇ ಪರಿಸರಣ ಮಳೆ ಅಂತ ಕರಿತೀವಿ. ಏನಿದೆ ನೋಡಿ, ವಾಯು ಮೇಲ್ಮುಖವಾಗಿ ಚಲಿಸ್ತದ, ಪ್ರವಾಹದ ರೂಪದಲ್ಲಿ ಮೇಲೇರ್ತದ, ಇದರಿಂದ ಮಳೆಯನ್ನು ಸುರಿಸ್ತದ, ಇದನ್ನೇ ಪರಿಸರಣ ಮಳೆ ಅಂತ ಕರಿತೀವಿ. ಪರಿಸರಣ ಮಳೆಗೆ ಸಮಭಾಜಕ ವೃತ್ತದಲ್ಲಿ ಏನಂತ ಕರೀತಾರೆ? ನೆನಪಿಟ್ಕೊಡ್ರಿ, ಅಪರಾಹ್ನ ಮಳೆ. ಅಪರಾಹ್ನ ಅಂದ್ರೆ ಮಧ್ಯಾಹ್ನ, ಯಾಕಂದ್ರೆ ಈ ಸಮಭಾಜಕ ವೃತ್ತದಲ್ಲಿ ಈ ಮಳೆ ಮಧ್ಯಾಹ್ನನೇ ಬೀಳ್ತದ. ಸೊ ಅದಕ್ಕೆ ಆ ಸಮಭಾಜಕ ವೃತ್ತದಲ್ಲಿ ಪರಿಸರಣ ಮಳೆಗೆ ಅಪರಾಹ್ನ ಮಳೆ ಅಂತ ಕರೀತಾರೆ. ಯಾವ ಮಳೆಯನ್ನ ಆರೋಹ ಮಳೆ ಅಥವಾ ಭೂಸ್ವರೂಪ ಮಳೆ ಅಂತ ಕರೀತಾರೆ? ನೋಡಿ,
ಈ ಪರ್ವತ ಮಳೆಗೆ ಎರಡು ಹೆಸರಿದಾವ. ಅದನ್ನು ಆರೋಹ ಮಳೆ ಅಂತಲೂ ಕೂಡ ಕರೀತಾರೆ, ಜೊತೆಗೆ ಭೂಸ್ವರೂಪ ಮಳೆ ಅಂತಲೂ ಕೂಡ ಏನು ಮಾಡ್ತಾರೆ ಕರೀತಾರೆ. ಯಾವ ಮಳೆ ನೆರಳಿನ ಪ್ರದೇಶ ಉಂಟು ಮಾಡ್ತದ? ಪರ್ವತದ ಮಳೆ. ನೆನಪಿಟ್ಕೊಡ್ರಿ. ಸೊ ಪರ್ವತದ ಮಳೆ ಏನು ಮಾಡ್ತದಪ್ಪ ಅಂದ್ರೆ ಮಳೆ ನೆರಳಿನ ಪ್ರದೇಶವನ್ನು ಉಂಟು ಮಾಡ್ತಕ್ಕಂಥ ಮಳೆಯ ಪ್ರಕಾರ. ವಾಯುಮುಖ ಅಂದರೆ ಏನು? ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯಕ್ಕೆ ವಾಯುಮುಖ ಅಂತ ಕರೀತಾರೆ. ಸಮಶೀತೋಷ್ಣ ವಲಯದಲ್ಲಿ ಆವೃತ್ತ ಮಾರುತಗಳ ಮಳೆಗೆ ಏನಂತ ಕರೀತಾರೆ? ವಾಯುಮುಖ ಮಳೆ ಅಂತ ಕರೀತಾರೆ. ಸೊ ಈ ಕಾನ್ಸೆಪ್ಟ್ ಸ್ವಲ್ಪ ನೆನಪಿಟ್ಕೋಬೇಕು. ಸಮಶೀತೋಷ್ಣ ವಲಯದಲ್ಲಿ ಆವೃತ್ತ ಮಾರುತಗಳ ಮಳೆಗೆ ಇರ್ತಕ್ಕಂಥ ಹೆಸರೇ ವಾಯುಮುಖ ಮಳೆ. ಭೂಮಿಯ ಅತ್ಯಂತ ತೇವಯುತವಾದ ಸ್ಥಳ ಯಾವುದು? ಅದು ಭಾರತ ದೇಶದ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಅಂತ ಬರ್ತದ. ಈ ಮೌಸಿನ್ ರಾಮ್ಗೆ ಏನಂತ ಕರೀತಾರಪ್ಪ ಅಂದ್ರೆ ಭೂಮಿಯ ಅತ್ಯಂತ ತೇವಯುತವಾದ ಸ್ಥಳ ಅಂತ ಕರೀತಾರೆ. ದಕ್ಷಿಣ ಭಾರತದ ಮೌಸಿನ್ ರಾಮ್ ಯಾವುದು? ಕರ್ನಾಟಕದ ಆಗುಂಬೆ. ಸೊ ಕರ್ನಾಟಕದ ಆಗುಂಬೆಗೆ ಹೇಳ್ತಕ್ಕಂಥ ಇನ್ನೊಂದು ಹೆಸರೇನಪ್ಪ ಅಂದ್ರೆ ದಕ್ಷಿಣ ಭಾರತದ ಮೌಸಿನ್ ರಾಮ್ ಅಂತ ಕರೀತಾರೆ. ಕರ್ನಾಟಕದ ಅತ್ಯಂತ ವನ ಪ್ರದೇಶ ಯಾವುದು? ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಹಟ್ಟಿ ಅಂತಕ್ಕಂಥದ್ದು ಬರ್ತದೆ. ಈ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಅತ್ಯಂತ ವನ ಪ್ರದೇಶ. ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶ ಯಾವುದು? ಸೊ ಚಿಲಿ ದೇಶದಲ್ಲಿ ಅಟ್ಕಾಮ್ ಮರುಭೂಮಿ ಬರ್ತದೆ. ಈ ಚಿಲಿ ದೇಶದಲ್ಲಿರ್ತಕ್ಕಂಥ ಅಟ್ಕಾಮ್ ಮರುಭೂಮಿಯಲ್ಲಿ ಕಳೆದ 200 ವರ್ಷಗಳಿಂದ ಮಳೆನೇ ಇಲ್ಲ. ಸೊ ಇದು ವಿಶೇಷವಾಗಿರ್ತಕ್ಕಂಥ ಸ್ಥಳ. ಹವಾಮಾನ ಅಂದರೆ ಏನು? ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರಿತೀವಿ. ಹವಾಮಾನ ಅಲ್ಪಾವಧಿ ಇರ್ತದ. ಹವಾಮಾನದ ಕುರಿತು ಅಧ್ಯಯನ ಮಾಡುವ ವೈಜ್ಞಾನಿಕವಾಗಿರ್ತಕ್ಕಂಥ ಶಾಖೆಯನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತೀವಿ. ಇದು ನೆನಪಿಟ್ಕೋಬೇಕು. ಹವಾಮಾನ ಕುರಿತು ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತಾರೆ. ವಾಯುಗುಣ ಅಂದರೆ ಏನು? ಅಲ್ಪಾವಧಿ ಅಂದರೆ ಹವಾಮಾನ ಇರ್ತದ, ದೀರ್ಘಾವಧಿ ಅಂತಂದ್ರೆ ವಾಯುಗುಣ ಇರ್ತದ. ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಗೆ ಏನಂತ ಕರಿತೀವಿ? ವಾಯುಗುಣ ಅಂತ ಕರಿತೀವಿ. ವಾಯುಗುಣದ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ ವಾಯುಗುಣ ಶಾಸ್ತ್ರ ಅಂತ ಕರಿತೀವಿ. ಇಷ್ಟು ವಿದ್ಯಾರ್ಥಿಗಳೇ 110 ಪ್ರಶ್ನೆಗಳನ್ನು 4ನೇ 13ನೇ ಪಾಠದಲ್ಲಿ ವಾಯುಗೋಳದಲ್ಲಿ ನಾವು ನೋಡಿದ್ದೀವಿ. 4th ಪಾರ್ಟಲ್ಲಿನೂ ಕೂಡ 25 ಕ್ವಶನ್ಸ್ ಇದ್ದು. ಸೊ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ತುಂಬ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.